ಹಲೋ ಸರ್, 120 ರೂಪಾಯಿ ಲೆಕ್ಕದಲ್ಲಿ ಬರಿತಾ ಇದ್ದೀನಿ. 120 ರೂಪಾಯ? ಬರ್ಕೋ ಯಾರಿಗೋ ಕೊಟ್ಟಿದ್ದು ನನಗ್ ಬಂದ್ ಹೇಳ್ತೀಯಾನೆ. ತಗೋ, ಇವ್ರ ಬಿಲ್ ನಾನ್ ಪೇ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ತಲೆ ಮತ್ತೆ ಜೋಬು ಎರಡು ಚಿಕ್ಕದಾಗುತ್ತೆ. ಓಯ್ ಸೇಟ್ ಬಂಗಾರು, ಗೆಳೆಯ, ದೋಸ್ತ್. ಅರೆ ಅದೆಲ್ಲ ಬಿಡು, ನಂದೊಂದು ಕೆಲಸ ಮಾಡು. ನಿನಗೆ ಗೊತ್ತಲ್ಲ ನನಗೆ ಹಳೆ ವಿಂಟೇಜ್ ಕಾರು ಅಂದ್ರೆ ಎಷ್ಟು ತುಂಬಾ ಇಷ್ಟ ಅಂತ. ಅರೆ ನಾನು ಫಾರಿನ್ ಅಲ್ಲಿ ಒಂದು ಒಳ್ಳೆ ಹಳೆ ಕಾರ್ ತಗೊಂಡಿದ್ದೆ. ಅದು ಇವಾಗ ನೋಡಿದ್ರೆ ಇಲ್ಲಿ ನಿಮ್ಮೂರಲ್ಲಿ ಕೆಟ್ಟೋಗಿ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ನಾನು ಪ್ಲೇನ್ ನ ಯೂಟ ನೋಡ್ಕೊಂಡು ಫಾರಿನ್ ಹೋಗ್ತೀನಿ, ಅಲ್ಲಿಂದ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಕಾರ್ನ ನೋಡ್ಕೋತಾ ಇರ್ಬೇಕು. ಏಯ್, ದೋಸ್ತ್ಗೋಸ್ಕರ ಪ್ರಾಣನೇ ಕೊಡ್ತೀನಂತೆ, ಅಂತದ್ರಲ್ಲೂ ಒಂದು ಕಾರ್ ನೋಡ್ಕೊಳ್ಳದ ಅಂತೀನ? ಅರೆ ಇದು ಅಂತ ಇಂತ ಕಾರ್ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇದೆ ಈ ಕಾರ್ಗೆ. ಏನು? ಕಾರ್ನಂತೂ ನಾನ್ ತಗೋತೀನಿ. ಹಾಗಿದ್ರೆ ನಮ್ A1 ಏಜೆನ್ಸಿಯಿಂದ ಒಂದು A1 ಆಫೀಸರ್ನ ಅದನ್ನ ನೋಡ್ಕೊಳಕ್ ಕಳಿಸ್ತೀನಿ ಬಿಡು. ಏನಂತೀಯ ತಾತ? ಹೌದು, ಮತ್ತೆ ಸೂಪರ್ ಆಗಿರೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ಬಲವಂತ ಎಷ್ಟು ಸೂಪರ್ ಅಂತ ನೀವೆಲ್ಲ ನೋಡ್ತೀರಾ. ಚಿಂತೆ ಮಾಡಬೇಡಿ ಪಲಾಜಿ, ನಿಮ್ ಕೆಲ್ಸ ಆಗುತ್ತೆ. ನನ್ ಕಾರು ಹುಷಾರಾಗಿದ್ರೆ ಬಲ್ಲ ನಿನ್ ಏಜೆನ್ಸಿ ಲಾಭದಲ್ಲಿ ಇರುತ್ತೆ. ಆದ್ರೆ ನನ್ ಕಾರ್ಗೆ ಏನಾದ್ರು ಆಯ್ತು ಅಂದ್ರೆ ನಿನಗೆ ಗೊತ್ತಲ್ಲ. ವರಿ ಮಾಡ್ಕೋಬೇಡ ಬಂಗಾರು, A1 ಏಜೆನ್ಸಿ ಸರ್ವಿಸು A1 ಇರುತ್ತೆ. ಭತೀಜೆ, ಆ ಕಾರ್ ಎಲ್ಲಿದೆ? ಅಂಕಲ್, ಅಲ್ಲಿದೆ ಕಾರ್, ಅಲ್ಲಿ. ಭತೀಜೆ, ಇದು ಕಾರ್ ಅಲ್ಲ, ಚಮತ್ಕಾರು. ಅಂಕಲ್, ಇದು ಕ್ಲಾಸಿಕ್ ಕಾರ್. ಈ ಬುಕ್ಕಲ್ಲಿ ಬರ್ದಿದ್ದಾರೆ ಇದ್ರ ಸ್ಪೀಡ್, ಇದ್ರ ಮಾಡೆಲ್ ನಂಬರ್, ಇದ್ರ ಇಂಜಿನ್. ಭತೀಜೆ, ನನ್ ಸ್ಕೂಟರ್ನ ನಾನೇ ಯಾವಾಗ್ಲೂ ರಿಪೇರ್ ಮಾಡೋದು. ಇನ್ನು ಈ ಕಾರ್ ಯಾವ ಲೆಕ್ಕ, ಸುಲಭವಾಗಿ ಮಾಡ್ತೀನಿ ನಾನು. ನಾವು ಈ ಕಾರ್ನ ಸರಿ ಮಾಡೋದಲ್ಲ ಅಂಕಲ್, ನಾವ್ ಈ ಕಾರ್ನ ಗಮನ ಇಟ್ಟು ನೋಡ್ಕೋಬೇಕು. ಅಂಕಲ್ 2 ನಿಮಿಷ, ನಾನು ಈ ಮ್ಯಾನ್ಯಲ್ ಅಟ್ಲೀಸ್ಟ್ ಓದಾದ್ರೂ ಬಿಡ್ತೀನಿ. ಸರಿ ಅಂಕಲ್, ನಾನು ಈಗಲೇ ಅದನ್ನ ಆಫ್ ಮಾಡ್ತೀನಿ. ಕೊಡಿ, ದೇವ್ರ ಹೆಸರಲ್ಲಿ ಏನಾದ್ರೂ ಕೊಡಿ, ಏನಾದ್ರೂ ಕೊಡಿ, ಅಯ್ಯೋ ದೇವ್ರೇ. ಅಂಕಲ್, ನೀವ್ ಸರಿ ಇದ್ದೀರಾ ತಾನೆ? ಭತೀಜೆ, ನೀನ್ ಪಕ್ಕದಲ್ಲಿ ಇರ್ಬೇಕಂದ್ರೆ ನನಗೇನಾಗುತ್ತೆ? ಅಂಕಲ್, ನಾವ್ ಹೆಂಗಾದ್ರೂ ಮಾಡಿ ಈ ಗಾಡಿನ A1 ಏಜೆನ್ಸಿಗೆ ತಗೊಂಡ್ ಹೋಗ್ಬೇಕು, ಓಕೆನಾ? ಭತೀಜೆ, ಹೇಗೆ? ಐಡಿಯಾ, ಗಾಡಿನ ತಳ್ಕೊಂಡು ಸ್ಲೋ ಬತ್ತ ತಗೊಂಡ್ ಹೋಗೋಣ. ಅವಾಗ ಇಂಜಿನ್ ಸ್ಟಾರ್ಟ್ ಆಗ್ಬೋದು, ಮತ್ತೆ ಈ ಕಾರ್ ವರ್ಕ್ ಮಾಡಕ್ ಶುರು ಮಾಡ್ಬೋದು. ಆಯ್ತು ಭತೀಜೆ, ನೀನ್ ಹೇಳ್ದಾಗೇನೆ. ಬಾ ಮತ್ತೆ ಹೋಗೋಣ, ಟೆನ್ಷನ್ ಬೇಡ. ಭತೀಜೆ, ಅದೇನ್ ಸೂಪರ್ ತಲೆ ನಿಂದು. ಅಂಕಲ್, ಮುಂದೆ ನೋಡ್ಕೊಂಡು ಓಡಿಸಿ.
ಮತ್ತೆ ನಿಮ್ಗೆ ಈ ಕಾರ್ ಓಡ್ಸಕ್ಕೆ ಬರುತ್ತೆ ತಾನೇ? ಏ ಭತೀಜೆ, ನೀನ್ ಏನು ಚಿಂತೆ ಮಾಡಬೇಡ. ಅಯ್ಯಯ್ಯೋ ಏನ ಮಾಡ್ದೆ? ತಾತ ಏನ್ ಮಾಡ್ಬಿಟ್ಟೆ ನೀನು? ಆ ಸೇಟ್ ಬಂಗಾರವಾಲ ಫಾರಿನ್ಗೆ ಹೋಗಿ ಮೆಕ್ಯಾನಿಕ್ ನ ಕರ್ಕೊಂಬರಕ್ ಹೋಗಿದ್ದಾನೆ. ಏ ಬಲಾಜಿ, ಈ ಸ್ಟಾರ್ ವೆಸ್ಟ್ ಚಾಚಾ ಭತೀಜ ಇಸ್ ದ ಬೆಸ್ಟ್. ಇವಾಗ ನಾನು ಈ ಕಾರ್ನ ರೇಸಿಗೆ ತಗೊಂಡ್ ಹೋಗ್ತಿದ್ದೀನಿ. ಐಡಿಯಾ ಚೆನ್ನಾಗೇ ಇದೆ. ಯಾವಾಗ ಬಂಗಾರವಾಲ ಬರ್ತಾನೋ ಅವಾಗ ಹಳೆ ಕಾರ್ದು ರೇಸ್ ಇಟ್ಬಿಟ್ಟು ಒಳ್ಳೆ ಟಿಕೆಟ್ ಇಟ್ಬಿಟ್ಟು ಒಳ್ಳೆ ಕಾಸು ಇಡ್ಬೋದು. ಒಳ್ಳೆ ಕಾಸಾಗತ್ತೆ. ಇರಿ ಒಂದ್ ನಿಮಿಷ, ಎಲ್ರು ಕೇಳಿ, ಇಲ್ಲಿ ಕೇಳಿ. ಇವಾಗ ಫಂಟೂಸ್ ನಗರದಲ್ಲಿ ಹಳೆ ಕಾರ್ಗಳದ್ದು ರೇಸ್ ನಡೆಯುತ್ತೆ. ಅಕ್ಕಪಕ್ಕದ ಊರಿಂದ ಹಳೆ ವಿಂಟೇಜ್ ಕಾರ್ನೆಲ್ಲ ಕರೆಯೋಣ. ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ದೊಡ್ಡ ಬಹುಮಾನನೇ ಸಿಗುತ್ತೆ. ಆದ್ರೆ ಅವಾಗ ಗಾಡಿಗೆ ಏನಾದ್ರು ಆದ್ರೆ? ಗಾಡಿಯ ಜವಾಬ್ದಾರಿ ನಂದು. ನಾನು ಏನು ಹೇಳ್ತಾ ಇದ್ದೀನೋ ಅದನ್ನ ಮಾತ್ರ ಮಾಡಿ, ಇಲ್ಲ ಅಂದ್ರೆ ಸ್ಯಾಲ್ರಿಯಲ್ಲಿ ಕಟ್ಟು. ಈ ಕಾರ್ ಅಂತೂ ನಾನು ತಗೋತೀನಿ. ಅದೇನ್ ಬೇಕಾದ್ರೂ ಆಗೋಗ್ಲಿ, ಡಂಕನೆ ರೇಸ್ ನ ಗೆಲ್ಲೋದು. ಚಿಚೆ, ಮತ್ ನೀನ್ ಹಳೆ ಕಾರ್ ಎಲ್ಲಿಂದ ತರ್ತೀಯಾ? ನನ್ನ ನಾಳೆಯ ದುಶ್ಮನ್ ಹೊಸ ಕಾರ್ನೇ ಹಳೆ ಕಾರ್ ತರ ಮಾಡ್ತೀನಿ. ಹಂಗ ಇವಾಗ ನೋಡು, ಈ ಜೀಪ್ ನ ತಗೊಂಡು ಹೋಗ್ತೀನಿ. ಆದ್ರೆ ನೋಡೋದಕ್ಕೆ ಹಳೆ ಕಾರ್ ತರನೇ ಮಾಡ್ಕೊಂಡು ಬರ್ತೀನಿ. ವಾವ್ ಚಿಚೆ, ನ್ಯೂ ಕಾರ್ ವಿತ್ ಓಲ್ಡ್ ಲುಕ್. ಯಾರ ನಸೀಬಲ್ಲಿ ಎಷ್ಟು ಬರೆದಿರುತ್ತೋ ಅವ್ರಿಗೆ ಅಷ್ಟೇನೆ ಸಿಗೋದು. ಯಾವ ಕಾರ್ ಬೇಕಾದ್ರೂ ತಗೋಬಾ, ಈ ರೇಸ್ ನ ಡಂಕನೆ ಗೆಲ್ಲೋದು. ಈಗ ರೇಸ್ ಶುರು ಆಗ್ತಿದೆ. ಹಳೆ ಕಾರ್ಗಳದು ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ. ಎಲ್ಲರೂ ನೋಡಿ ಮಜಾ ಮಾಡಿ, ಚೆನ್ನಾಗಿರುತ್ತೆ. ಓ ಅಂಕಲ್ ಹುಷಾರು, ಕಾರಲ್ಲಿ ಏನಾದ್ರೂ ಒಂಚೂರು ಎಡವಟ್ ಆದ್ರೂ ನಾವು ತಗೊಳ್ಳೋದನ್ನ ಕೊಡ್ಬೇಕಾಗುತ್ತೆ. ಏ ಭತೀಜೆ, ಭಯ ಪಡ್ಬೇಡ. ಈ ರೇಸ್ ನಾವೇ ಗೆಲ್ಲೋದು. ಯಾಕಂದ್ರೆ ಇದು ಕಾರ್ ಅಲ್ಲ, ಸೂಪರ್ ಕಾರ್. ಡೋಲ್ಕಿ, ಇವಾಗ ನೋಡ್ತಾ ಇರು ಚಾಚಾ ಭತೀಜ ಕಾರ್ನ ಹೇಗ್ ಓವರ್ಟೇಕ್ ಮಾಡ್ತೀನಿ ಅಂತ. ಬನ್ನಿ, ಎಲ್ಲರೂ ಅವ್ರವ್ರ ಕಾರ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಮತ್ತೆ ಬಲ್ಲ ಅವರು ಬಾವುಟ ಇಟ್ಕೊಂಡು ರೆಡಿ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಏ ಭತೀಜೆ, ಈ ಕಾರ್ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಅಂಕಲ್ ಮೊದ್ಲು ಸ್ಟಾರ್ಟ್ ಬಟನ್ ಒತ್ತಿ. ಬಡ ಭತೀಜೆ, ಇದೇನ್ ಮಾಡ್ದೆ ನೀನು? ಅಂಕಲ್ ನಾನ್ ಬ್ರೇಕ್ ಹೊಡೆದಿಲ್ಲ ಅಂದ್ರೆ ಈಗ ಆಕ್ಸಿಡೆಂಟ್ ಆಗ್ತಿತ್ತು. ಹಾಗಾದ್ರೆ ನಾವು ಸೋತೋಗ್ಬಿಡ್ತೀವಲ್ಲ. ಅಂಕಲ್ ಆತರ ಸೋಲ್ತೀವಿ ಅಂತ ಅನ್ಕೋಬೇಡಿ. ನೀವೇ ತಾನೇ ಮೊಲ ಮತ್ತೆ ಆಮೇದು ಕತೆ ಹೇಳಿದ್ದು. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಕಾಪಾಡಿ. ಐಡಿಯಾ.
ನಡೀತಾ ನಡೀತಾ ಆಕಾಶದಲ್ಲಿ ಚಮತ್ಕಾರ ಆಗೋಯ್ತು. ಮತ್ತೆ ತಪ್ಪಿಸ್ಕೊಂಡ್ಬಂತು. ಈಗ ಇದಕ್ಕೆ ಡೈರೆಕ್ಟ್ ಆಗೇನೆ ಹೊಡಿತೀನಿ. ಅಂಕಲ್, ಇದು ಚೀಟಿಂಗು. ಇದು ಯಾವ ಹಳೆ ಕಾರು ಕೂಡ ಅಲ್ಲ. ಇದು 2000 ಮಾಡೆಲ್ಲು. ಮತ್ತೆ ಇದ್ರ ಮೇಲೆ ನಮ್ಮ ಪಪ್ಪು ಗ್ಯಾರೇಜು ಸ್ಟಿಕ್ಕರ್ ಕೂಡ ಇದೆ. ಈಗ ಅವ್ರಿಗೆ ಮಜಾ ತೋರ್ಸೋಣ. ಅಂಕಲ್, ಶುರು ಹಚ್ಕೊಳ್ಳಿ. ಓ ಹೌದಾ, ಸರಿ ಹಾಗಿದ್ರೆ. ಕೆಟ್ಟದ್ ಮಾಡಿದವ್ರಿಗೆ ಕೆಟ್ಟದೇ ಆಗೋದು. ಓ ಅಂಕಲ್. ಹೌದು ಪತೀಜಾ. ಇದು ನನ್ನ ಹೊಸ ಆವಿಷ್ಕಾರ. ಇದು ಎಂತಹ ಟ್ಯಾಬ್ಲೆಟ್ ಅಂತಂದ್ರೆ ಇದನ್ನ ತಿಂದ ಮೇಲೆ ನೀವು ಯಾವ ಕೆಲಸ ಮೊದಲು ಮಾಡ್ತಿರೋ ಅದನ್ನ 6 ಗಂಟೆಗಳ ಕಾಲ ಮಾಡ್ತಾನೆ ಇರ್ತೀರಾ. ಯಾರು ಇದನ್ನ ಮೊದಲು ಟ್ರೈ ಮಾಡ್ತೀರಾ? ನಂಗೆ ಗೊತ್ತಿತ್ತು ನೀನೇ ಮುಂದೆ ಬರ್ತೀಯ ಅಂತ. ತಾತ, ಈ ಗುಳಿಗೆ ನುಂಗುವಾಗ ದುಡ್ಡು ಬಗ್ಗೆ ಯೋಚನೆ ಮಾಡಿ, ಆಮೇಲೆ 6 ಗಂಟೆನೂ ಬರೀ ದುಡ್ಡು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಅಯ್ಯೋ ಅಲ್ಲ, ನೀವು ಗುಳಿಗೆ ನುಂಗಿದ ಕೂಡ್ಲೆ ಕಳ್ಳನ್ ಹಿಡಿಬೇಕು. ಅದರಿಂದ ಮುಂದಿನ 6 ಗಂಟೆವರೆಗೂ ಕಳ್ಳನ್ನ ಹಿಡಿತಿರ್ತೀರಿ. ಓಯ್ ಪತೀಜಾ, ಏನ್ ಮಾಡ್ಲಿ? ಓ ಅಂಕಲ್, ರಿಲ್ಯಾಕ್ಸ್. ನಿಮ್ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡಿ, ಸರಿನಾ? ಓಹೋ, ಇದೇನ್ ಮಾಡ್ಬಿಟ್ರಿ? ಗುಳಿಗೆ ನುಗ್ತಾ ಇದ್ದಾಗೆ ಬಿಕ್ಕಳಿಸ್ಬಿಟ್ರಲ್ಲ. ಈಗ ಮುಂದಿನ 6 ಗಂಟೆ ನೀವು ಬಿಕ್ಕಳಿಸ್ತಾನೇ ಇರ್ತೀರಾ. ಅರೆ, ಒಂದ್ ವಿಷಯ ಅಂತೂ ನಾನು ಹೇಳೋದಕ್ಕೆ ಮರ್ತೇ ಬಿಟ್ಟೆ. ನೀವು ಯಾರನ್ನ ಮುಟ್ತಿರೋ ಅವರು ಕೂಡ ಬಿಕ್ಕಳಿಸಕ್ ಪ್ರಾರಂಭಿಸ್ಬಿಡ್ತಾರೆ. ಅಲ್ಲ, ಇದೇನ ನೀವು ಏನ್ ಮಾಡಿದ್ರಿ? ನಿಮ್ಮ ಬಿಕ್ಕಳಿಕೆ ಈಗ ನನಗ ಬಂದು ಹತ್ತೈತಲ್ಲ. ಫ್ರೀಯಾಗಿ ಕೊಡಕ್ಕೆ ಬೇರೆ ಯಾರು ಇಲ್ವಾ ನಿಮ್ಮ ಹತ್ರ? ಅಯ್ಯೋ, ನಿಮ್ಮ ಈ ಬಿಕ್ಕಳಿಕೆ ನನ್ನ ಮೇಕಪ್ ಎಲ್ಲ ಹಾಳು ಮಾಡಿಡ್ತ. ನಾನು ಮಂತ್ರಿ ಅವ್ರನ್ನ ಭೇಟಿ ಮಾಡೋಕ ಸ್ಟೇಷನ್ಗೆ ಹೋಗಕ್ಕಿತ್ತ. ಇವತ್ತು ಅವರು ಟೌನ್ ಹಾಲ್ನಾಗ ಜನತಾ ಮುಂದ ಸ್ಪೀಚ್ ಕೊಡೋರದಾರ. ಮತ್ತೆ ನಾನು ಈ ಪರಿಸ್ಥಿತಿನಾಗ ಅವ್ರ ಮುಂದೆ ಹ್ಯಾಂಗ ಹೋಗಕ್ಕಾಗತ್ತ? ಹೆದರ್ಕೋಬೇಡಿ ಬಂದೂಕ್ನಿ ಅವ್ರೆ. ನಾನ್ ಮಂತ್ರಿನ ರಿಸೀವ್ ಮಾಡಿ ಅವ್ರನ್ನ ಟೌನ್ ಹಾಲ್ ತನಕ ಕರ್ಕೊಂಡು ಹೋಗ್ತೀನಿ. ಅರೆ, ಈ ಇನ್ಸ್ಪೆಕ್ಟರ್ ನಮ್ಮನ್ನು ಕರ್ಕೊಂಡು ಹೋಗೋಕೆ ಇನ್ನೂ ಯಾಕೆ ಬಂದಿಲ್ಲ? ನಾವಿನ್ನು ಎಷ್ಟೊತ್ತವರೆಗೂ ಅಂತ ಕಾಯಬೇಕು? ಚಂಗು, ನನ್ನ ಭಾಷಣ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ಯಾನಪ್ಪ? ಎಲ್ಲ ಸೇರಿಸಿದ್ಯಾ? ಅರೆ, ಭಾಷಣ ಹೆಂಗ್ ತಯಾರು ಮಾಡಿದ್ದೀನಿ ಅಂದ್ರೆ ಈ ನಗರದ ಎಲ್ಲ ಜನಗಳು ನಿಮ್ಮ ಹತ್ರ ಬಂದು ಕೈ ಮುಗಿದು ನಿಮ್ಗೆ ಓಟ್ ಹಾಕ್ಬೇಕು. ಬಹಳ ಸಂತೋಷ, ಬಹಳ ಸಂತೋಷ. ಭಾಷಣ ಮಾಡೋದು ನನ್ನ ಕರ್ತವ್ಯ. ಆದರೆ ಏನು ಹೇಳ್ತೀನೋ ಅದು ಡೆಫಿನೆಟ್ಲಿ ಮಾಡೋದಿಲ್ಲ. ಬೆಣ್ಣೆ ಹಚ್ಚಿದ್ದೀನಿ. ಓ, ಹಂಗಾದ್ರೆ ಹಿಂಗಿದೆ. ಮಂತ್ರಿ ಡೋಲ್ಮಾಲ್, ಫಂಟೂಷ್ ನಗರಲ್ಲಿರೋ ಒಳ್ಳೆ ಜನರಿಗೆ ನೀನು ಮೋಸ ಮಾಡಕ್ ಆಗಲ್ಲ. ನಾನ್ ನಿಮ್ ಭಾಷಣನ ಇನ್ನೂ ಮಸ್ತಿ ಮಾಡಾಕ್ತೀನಿ. ಮತ್ತೆ ಸತಿ ನೀನ್ ಏನ್ ಹೇಳ್ತೀಯ ನೋಡು, ಅದನ್ನ ನೀನು ಡೆಫಿನೆಟ್ಲಿ ಮಾಡ್ಬೇಕಾಗುತ್ತೆ. ಹಲೋ ಅಂಕಲ್, ನೀವು ಬೇಗ ಟೌನ್ ಹಾಲ್ ಹತ್ರ ಬನ್ನಿ. ಫಂಟೂಷ್ ನಗರ್ಗೆ ನಿಮ್ಗೆ ಸ್ವಾಗತ ಮಂತ್ರಿಜಿ. ನನ್ನ ಇನ್ಸ್ಪೆಕ್ಟರ್ ಬಂದೂಕ್ನಿ ಅವರು ನಿಮ್ನ ಟೌನ್ ಹಾಲ್ ತನಕ ಕರ್ಕೊಂಡು ಹೋಗಿ ಹೇಳಿದ್ದಾರೆ. ಬನ್ನಿ ಹೋಗೋಣ.
ಮಂತ್ರಿಜಿ, ನಮ್ಮ ಅಂಕಲ್ ನಿಮ್ ದೊಡ್ಡ ಫ್ಯಾನ್ ಆಗಿದ್ದಾರೆ. ಅವ್ರೊಂದ್ಸತಿ ನಿಮ್ ಜೊತೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತೆ. ಆಹಾ, ಮಾಡೋಣ ಮಾಡೋಣ. ಆ. ನನ್ನ ಪ್ರೀತಿಯ ಅಣ್ಣಂದಿರೇ ಹಾಗೂ ಅಕ್ಕಂದಿರೇ, ನಾನ್ ಫಂಟೂಸ್ ನಗರದಲ್ಲಿ ನಾಲ್ಕು ಓಪನ್ ಮಾಡ್ತೀನಿ. ಅರೆ ಈ ಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ? ನಾನು ಹೇಳ್ತೀನಿ. ಮಂತ್ರಿಜಿ ಅವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅವರು 4 ಮತ್ತೆ 4 ಅಂದ್ರೆ 8 ಸ್ಕೂಲ್ ಓಪನ್ ಮಾಡ್ತಾರೆ. ಚಪ್ಪಾಳೆ ಚಪ್ಪಾಳೆ. ಈ ಹುಡುಗ ಏನ್ ಹೇಳ್ತಿದ್ದಾನೆ? ನಾನು ಫಂಟೂಸ್ ನಗರದ ವಿಕಾಸಕ್ಕಾಗಿ 5 ಕೊಡ್ತೀನಿ. ಮಂತ್ರಿಜಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವರು ಫಂಟೂಸ್ ನಗರ್ನ ಬೆಳವಣಿಗೆಗೆ 5 ಮತ್ತೆ 5 ಅಂದ್ರೆ 25 ಲಕ್ಷ ಕೊಡ್ತಾರಂತೆ. ವಾವ್! ಚಪ್ಪಾಳೆ. ನನ್ನ ಪ್ರೀತಿಯ ಅಣ್ಣ. ಮಂತ್ರಿಯವ್ರೆ, ತುಂಬಾ ಹೇಳಾಯ್ತು. ಕೈಯಿಂದ ಏನಾದ್ರೂ ಕೊಡೋ ತರ ಆಗೋದಕ್ ಮುಂಚೆ ಇಲ್ಲಿಂದ ಹೊರಟ್ಬಿಡಿ. ಓಹೋ, ನಮ್ಮ ಮಂತ್ರಿಜಿ ಅವರು ಎಷ್ಟು ದೊಡ್ಡ ಮನಸ್ಸಿನವರಾಗಿದ್ದಾರೆ. ನೀವ್ ಇದನ್ನೆಲ್ಲ ಹೇಳ್ಬಿಟ್ಟು ನೀವು ಹೊರಟೋದ್ರೆ ಜನರೆಲ್ಲ ನಿಮ್ ಬಗ್ಗೆ ಏನ್ ತಿಳ್ಕೊತಾರೆ ಯೋಚನೆ ಮಾಡಿ. ಈಗ ನೀವ್ ಏನ್ ಮಾಡ್ಬೇಕಂದ್ರೆ, ನೀವೆಲ್ರ ಮುಂದೆ ನೀವು ಪ್ರಮಾಣ ಮಾಡ್ಬೇಕಾಗುತ್ತೆ. ಮಂತ್ರಿ ಅವರು ನಮ್ಗೆ ದುಡ್ಡಿನ ಚೆಕ್ ನ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಚಪ್ಪಾಳೆ. ಚಂಗು ಮತ್ತೆ ಮಂಗು, ಬೇಗ ಹೋಗಿ ಆ ಹುಡುಗ ಮತ್ತೆ ಅಂಕಲ್ನ ಕರ್ಕೊಂಡ್ ಬನ್ನಿ. ನಾನು ಯಾವಾಗ ತಾತನ ಜೊತೆ ಕೈ ಮಿಲಾಯಿಸಿದ್ನೋ ಅವಾಗ್ಲಿಂದ ನನಗೆ ಈ ಬಿಕ್ಕಳಿಕೆ ಶುರು ಆಗಿದೆ. ಮತ್ತೆ ಇದನ್ನ ಹೇಗೆ ನಿಲ್ಸೋದು ಅಂತಾನೆ ಗೊತ್ತಿಲ್ಲ. ಮತ್ತೆ ಆ ಚಿಕ್ಕ ಹುಡುಗ ನಾನು ಎಲ್ಲ ದುಡ್ಡನ್ನ ಫಂಟೂಸ್ ನಗರ್ಗೆ ಕೊಟ್ಬಿಟ್ಟ. ಹೋಗಿ ಬೇಗ ಅವ್ರನ್ನ ಕರ್ಕೊಂಡ್ ಬನ್ನಿ. ಇವಾಗೇನು ಆಗುತ್ತೆ ಭತೀಜೆ? ವೆಲ್ಕಮ್ ಅಂಕಲ್ ಮತ್ತೆ ಚೋಟು. ನಾವು ಹೆಂಗೆ ಪ್ಲಾನ್ ಮಾಡಿದ್ವೋ ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಇಟ್ಕೊಳ್ಳಿ, ಇವನ್ನ ಹೊಡೀರಿ. ಓ ಭತೀಜೆ, ಕಾಪಾಡಿ ಕಾಪಾಡಿ. ನಾನಿರುವಾಗ ನಮ್ಮ ಅಂಕಲ್ಗೆ ಏನಾದ್ರು ಆಗೋದುಂಟೆ? ನಿಮ್ಮಲ್ಲಿ ಒಬ್ರಾದ್ರೂ ನಮ್ಮ ಅಂಕಲ್ನ ಮುಟ್ಟಿದ್ರೆ ನಿಮ್ಗೆಲ್ಲರಿಗೂ ನಿಮ್ ಮಂತ್ರಿಜಿ ತರ ಬಿಕ್ಕಳಿಕೆ ಶುರು ಆಗುತ್ತೆ, ಸರಿನಾ? ಮತ್ತೆ ನೀವೇ ನೋಡ್ತಾ ಇದ್ದೀರಾ ನಿಮ್ ಮಂತ್ರಿದು ಏನ್ ಗತಿ ಆಗಿದೆ ಅಂತ. ಬನ್ನಿ ಮುಟ್ಟಿ. ಇಲ್ಲ, ನಮ್ಗೆ ಈ ತರ ಯಾವತ್ತು ನಿಲ್ದೇ ಇರೋ ಬಿಕ್ಕಳಿಕೆ ಬೇಕಾಗಿಲ್ಲ. ಅರೆ ಓಡಿ ಓಡಿ ಇಲ್ಲಿಂದ. ನಿಂತ್ಕೊಳ್ಳಿ. ಹಲೋ ಬಂದೂಕ್ನವ್ರೆ, ನೀವು ಬೇಗ ಹಳೆ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡಿ, ಸರಿನಾ? ಇಲ್ಲಿ ನಿಮ್ ವಧೆಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಲೋ ಮಂತ್ರಿಜಿ, ನಾನು ಇಲ್ಲಿದ್ದೀನಿ. ಬನ್ನಿ, ನನ್ನ ಹಿಡೀರಿ. ಅಂಕಲ್ ಹುಷಾರು, ಇಲ್ಲಿ ಬಚ್ಚಿಟ್ಕೊಳ್ಳಿ. ಇನ್ನೂ ಹೊಡೀರಿ. ಓ ಭತೀಜಿ, ನಾನು ನಿನ್ನನ್ನು ಮುಟ್ಬಿಟ್ನಲ್ಲ. ಓ ಅಂಕಲ್, ನಂಗನ್ಸುತ್ತೆ 6 ಅವರ್ ಆಗೋಗಿದೆ ಅಂತ. ಈಗ ಮಾತ್ರೆ ಪವರ್ ಇಲ್ದೋಗಿದೆ ಅನ್ಸುತ್ತೆ. ಓಯ್, ನಾವೇನ್ ಮಾಡೋಣ ಭತೀಜಿ? ಇವ್ರಿಗೇನ ಗೊತ್ತಾದ್ರೆ ನಮ್ ಪವರ್ ಕಮ್ಮಿ ಆಗಿದೆ ಅಂತ ನಮ್ಮನ್ನ ಚಟ್ನಿ ಮಾಡ್ಬಿಡ್ತಾರೆ. ಭಯ ಪಟ್ಕೊಳ್ಳೋದು ಏನು ಇಲ್ಲ ಅಂಕಲ್. ಇವ್ರಿಗೆ ಇನ್ನ ನಿಮ್ ಬಿಕ್ಕಳಿಕೆ ನಿಂತೋಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನೀವು ಬಿಕ್ಕಳಿಕೆ ಬರ್ತಿರ್ತಾರೆ ನಾಟಕ ಆಡಿ. ನಾನು ಕೇಳಿಸ್ಕೊಂಬಿಟ್ಟೆ. ನಾನು ಇವಾಗ ಮಂತ್ರಿ ಅವ್ರಿಗೆ ಎಲ್ಲಾದ್ರೂ ಹೇಳ್ಬಿಡ್ತೀನಿ. ಹೇಗೆ ಹೇಳ್ತೀಯಾ? ಹಿಂಗ್ ಹೇಳ್ತೀನಿ.
ಇವನ್ ಬೆಕ್ಕಳಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವನಿಂದ ದೂರ ಇರಿ. ಓಯ್ ಪತೀಜೆ, ಇವ್ರ ಬಿಕ್ಲಿಕ್ಕೆ ಇನ್ನೂ ನಿಂತೇ ಇಲ್ಲ. ಅಂಕಲ್, ನಿಮಗ್ ಬಿಕ್ಕಳಿಕೆ ಶುರು ಆದ್ಮೇಲೆ ತಾನೇ ಅವ್ರಿಗೂ ಶುರು ಆಗಿದ್ದು, ಅದಕ್ಕೆ ಲೇಟ್ ಆಗಿ ಮುಗಿಯುತ್ತೆ. ಆ, ಈ ಬಿಕ್ಕಳಿಗೆ ನನಗ ತಲೆ ಕೆಡಿಸಿಟ್ಟೈತಿ. ಈಗ ನಾನು ಯಾರನ್ನು ಬಿಡಂಗಿಲ್ಲ. ಸಾಕು, ಜಾಸ್ತಿ ಆಯ್ತು. ರೇ ಚೋಟು, ನೀನ್ ನನ್ಗೆ ತುಂಬಾ ಅವಮಾನ ಮಾಡಿದ್ಯಾ. ಈಗ ನಿಮ್ ತಾತ ಜೀವಂತವಾಗಿರ್ಬೇಕು ಅಂದ್ರೆ ಹೊರಗಡೆ ಬಾ, ನೋಡೋಣ. ಅಯ್ಯೋ ಚೋಟು, ಇವಾಗ ನನ್ ಕಣ್ ತಪ್ಸಿ ಎಲ್ಲೋಗ್ತೀಯ ನೋಡೋಣ. ಅರೆ ನಂದನ್ ಬಿಟ್ಟಾಕಿ ಮಂತ್ರಿಜಿ, ನಿಮ್ ಮೇಲೆ ಏನ್ ಬೀಳುತ್ತೆ ಅಂತ ಮೊದ್ಲು ಯೋಚನೆ ಮಾಡಿ. ಚೋಟು, ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ನಾನ್ ಏನ್ ಹೇಳ್ತೀನೋ ಅದನ್ನ ಡೆಫಿನೆಟ್ಲಿ ಮಾಡೋದಿಲ್ಲ. ಕೆಟ್ಟದ್ ಮಾಡ್ದವ್ರಿಗೆ ಕೆಟ್ಟದೇ ಆಗೋದು. ಏನ್ ಹೇಳಿ ಅಂಕಲ್? ಹಾ ಹೌದು ಪತೀಜಾ.